ಇವಾಗ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಅಥವಾ ಈ ಧರ್ಮಸ್ಥಳಕ್ಕೆ ಹೋಗಿರ್ತೀರಿ ನೀವು ಆಲ್ಮೋಸ್ಟು ಆಯಿತಾ, ಧರ್ಮಸ್ಥಳದಲ್ಲಿ ಏನು ನಿಮ್ಗೆ ಇಷ್ಟ ಆಗುತ್ತೆ ಅಂತ? ಧರ್ಮಸ್ಥಳ ದೇವರೇ ಇಷ್ಟ ನಮಗೆ, ಭಗವಂತನೇ ಇಷ್ಟ. ಭಗವಂತ ಇರೋದಕ್ಕೆ ನಾವು ಬದುಕಿರೋದು, ನಾವು ಅದನ್ನು ಅನ್ನ ತಿಂತೀವಿ ಅಂದರೆ ಭಗವಂತ ಇರೋದ್ರಿಂದಲೇ ಅಲ್ವಾ. ಯಾವುದೇ ಒಂದು ಪ್ರಾಣಿ ಪಕ್ಷಿ ಬಂದು ಮರ ಗಿಡ ಭಗವಂತನಿಂದ ಸೃಷ್ಟಿಯಾಗಿರೋದು. ಭಗವಂತ ಇದ್ದಾನೆ, ನಮ್ಮಪ್ಪ ಇದ್ದಾನೆ ಅಂತ ಹೋಗ್ತೀವಿ. ಭಗವಂತನೇ ನಮ್ಗೆ ಇಷ್ಟ. ಓಕೆ, ಎಷ್ಟು ಸಲ ಹೋಗಿದ್ದೀರಾ ಧರ್ಮಸ್ಥಳಕ್ಕೆ ಅಂತ? ಸರ್ ನಾವು ವರ್ಷಕ್ಕೊಂದ್ಸಲಿ ಹೋಗ್ತೀವಿ ಸರ್. ಅಂದರೆ ಇತ್ತೀಚೆಗೆ ಒಂದು ಕೆಲವೊಂದೆಲ್ಲ ಬೆಳವಣಿಗೆಗಳಾಯಿತು, ನೀವು ಗಮನಿಸಿರ್ತೀರಾ. ಸೊ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಅಥವಾ ಧರ್ಮಸ್ಥಳದ ಮೇಲೆ ಕಪ್ಪು ಚುಕ್ಕಿ ತರುವಂತಹ ಒಂದು ವಿಷಯಗಳು ನಡೀತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕರ್ಮ ಮಾಡೋದು ಮನುಷ್ಯರು ಸರ್, ದೇವರಲ್ಲ. ಯಾರು ಕರ್ಮ ಅಧರ್ಮ ಮಾಡಿರ್ತಾರೋ ಅನುಭವಿಸ್ತಾರೆ. ಅದಕ್ಕೆ ಮನುಷ್ಯರು ಶಿಕ್ಷೆ ಕೊಡೋದಕ್ಕಿಂತ ಬದಲು ಆ ಮಂಜುನಾಥನೇ ಶಿಕ್ಷೆ ಕೊಡ್ತಾರೆ ಅಂತ ನಂಬಿಕೆ ನಮಗಿದೆ. ಆ ನಂಬಿಕೆ ಇಟ್ಟು ಸುಮ್ಮನಾಗಬೇಕೇ ವಿನಃ ಅವರು ಇವರು ಅಂತ ಹೇಳೋದು ತಪ್ಪು. ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯರಾಗ್ಬೋದು, ಅದಿರ ಜನಗಳಾಗ್ಬೋದು, ಅವ್ರ ತಮ್ಮನ ಮಗ ಆಗ್ಬೋದು. ನಮ್ಮ ಮನಸ್ಸಲ್ಲಿ ಏನಿದೆ ಅಂತಂದರೆ ಭಗವಂತ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅಲ್ವಾ. ಅಣ್ಣಪ್ಪ ಸ್ವಾಮಿಯಲ್ಲಿ ತುಂಬ ನಂಬಿಕೆ ಇದೆ ನಮಗೆ. ಅಣ್ಣಪ್ಪನ ಶಿಕ್ಷೆ ಕೊಡ್ತಾನೆ ಬಿಡಿ. ನಾನು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ ಅಲ್ವಾ ಸರ್. ಇವಾಗ ಇತ್ತೀಚೆಗೆ ಸುಜಾತಾ ಭಟ್ ಅನ್ನೋರು ಸುಳ್ಳು ಅಪಾರ, ಅವ್ರಿಗೆ ಮಗಳೇ ಇರಲಿಲ್ಲ, ಮಗಳು ಇದ್ದಾಳೆ ಅಂತ ಹೇಳ್ಬಿಟ್ಟು ಬಂದು ನನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟು ಇದೆಲ್ಲ ಕೇಸ್ಗಳಾಯಿತು. ಆಮೇಲೆ ಅವರೇ ಒಪ್ಪಿಕೊಟ್ರು ಮಗಳೇ ಇಲ್ಲ ನನಗೆ, ನಾನು ಯಾರೋ ಹೇಳ್ಕೊಟ್ಟು ಮಾಡಿಸಿದ್ದು ಅಂತ. ಇದು ದೊಡ್ಡ ಷಡ್ಯಂತ್ರ ಅಂತ ಅನ್ಸಲ್ಲ ನಿಮಗೆ ಧರ್ಮಸ್ಥಳದ ಮೇಲೆ? ಷಡ್ಯಂತ್ರ ಅನ್ನೋದಕ್ಕಿಂತ ಅಲ್ಲಿ ಆ ಎಮ್ಮ ಏನು ನೊಂದಿದೆಯೋ ಗೊತ್ತಿಲ್ಲ ನಮಗೆ, ನಾವು ಕಣ್ಣಿಂದ ನೋಡಿಲ್ಲ ಸರ್. ಈಗ ಷಡ್ಯಂತ್ರ ಮಾಡಿದ್ರೆ ಅಂತ ಪ್ರೂಫ್ ಮಾಡಬೇಕಲ್ವ ಸರ್. ಸುಮ್ಮನೆ ನಾವು ಷಡ್ಯಂತ್ರ ಒಂದು ಹೆಣ್ಣಿನ ಮೇಲೆ ಹೇಳ್ಬಾರ್ದು. ಈಗ ತಾಯಿ ಮಗಳು ಸಂಬಂಧನೇ ದೊಡ್ಡದು, ಮಗಳು ಇದೋ ಬಿಟ್ಟು ನಮಗೆ ಗೊತ್ತಿಲ್ಲ ಅಲ್ವಾ. ಆ ತಾಯಿ ತಪ್ಪು ಮಾಡಿದ್ರೆ ಅದಕ್ಕೂ ಭಗವಂತ ಶಿಕ್ಷೆ ಕೊಡ್ತಾರೆ, ಅದು ಹೆಣ್ಣಾಗಲಿ ಗಂಡಾಗಲಿ ಅಲ್ವಾ. ಯಾರಿಗೆ ಒಬ್ಬರು ಕೆಟ್ಟವ್ರನ್ನ ಮಾಡಲಿಕ್ಕೆ ನಾವು ಸುಳ್ಳು ಹೇಳ್ಬಾರ್ದು, ಅದು ತಪ್ಪೆ ಸರ್. ಈ ಬುರುಡೆ ಗ್ಯಾಂಗ್ ಅಂತ ಒಬ್ರು ಬಂದರು, ಎಷ್ಟು ಸಾವಿರ ಬುರುಡೆಗಳನ್ನ ಬೂತ್ ಹಾಕಿದೆ ಅಂದರೆ ಅದು ಒಂದು ಸಿಗಲಿಲ್ಲ. ಈ ವಿಷಯಗಳೆಲ್ಲ ಒಂದ್ಸಲ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಿದ್ರೆ ಅಂತ ಅನ್ಸುತ್ತೆ ನಿಮಗೆ? ಏನು ಅನ್ಸುತ್ತೆ ಅಂತ? ದೇವಸ್ಥಾನಗಳು ಟಾರ್ಗೆಟ್ ಅಂತ ನಾವು ಅನಿಸಿಕೆ ಮಾಡೋಕ್ಕಾಗಲ್ಲ. ಅದು ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ತಪ್ಪು ಯಾರು ಮಾಡಿದ್ದಾರೆ, ಯಾರೇ ಮಾಡಿದ್ದಾರೆ ಅದು ಹೊರಗಡೆ ಬರಬೇಕು. ಅಲ್ಲಿ ನಡೆದಿದೆಯಾ ಇಲ್ವಾ ಅದು ಗೊತ್ತಾಗಬೇಕಲ್ಲ. ಈಗ ಸ್ಟೇಟ್ ತನಿಖೆ ಮಾಡ್ತಿದ್ದಾರೆ, ಅದು ಕಾನೂನು ಮೀರಿ ನಾವೇನು ಮಾತಾಡಬಾರ್ದು ಅಲ್ವಾ ಸರ್. ಆ ಸತ್ಯಾಸತ್ಯತೆ ಬಯಲಾಗುತ್ತೆ. ಅದರಿಂದ ನಾವು ಕಾಯ್ದು ನೋಡ್ಬೇಕು ಸರ್, ಅಷ್ಟೇ. ನಾವು ಕಾಯ್ತಾ ಇದ್ದೀವಿ, ಆ ಸತ್ಯದ ಸುಳ್ಳ ಅಂತ ನಾವು ಕಾಯ್ತಾ ಇದ್ದೀವಿ. ಟೋಟಲಾಗಿ ಧರ್ಮಸ್ಥಳ ಭಕ್ತರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಭಕ್ತರೇ ಬೇರೆ, ಅಧರ್ಮಿಗಳೇ ಬೇರೆ ಅಲ್ವಾ ಸರ್. ನಾವು ಭಕ್ತರಾಗಿ ಹೋಗೋದು ಏನಕ್ಕೆ? ಮಂಜುನಾಥನ ದರ್ಶನ ಮಾಡೋಕ್ಕೆ. ನಮ್ಮ ಕಷ್ಟ ಕಳಿಯಪ್ಪ, ನಾವು ಮಾಡಿರೋ ಕರ್ಮ ಕಳಿಯಪ್ಪ ಅಂತ ಹೇಳಲಿಕ್ಕೆ ನಾವು ಹೋಗೋದು ಅಲ್ವಾ ಸರ್. ನಾವು ಮಾಡಿರೋ ಕರ್ಮನ ತೊಳ್ಕೊಳ್ಳೋಕೆ ನಾವು ಹೋಗೋದು ಅಲ್ವಾ ಸರ್. ಭಕ್ತರು ಭಕ್ತರಾಗೇ ಇರ್ತಾರೆ. ಭಕ್ತರ ಮೇಲೆ ನಾವು ಅವರು ಎಲ್ಲಿ ಏನೇನು ನಡೆದಿರಲಿ ಭಕ್ತರು ಬರೋದು ತಪ್ಪಲ್ಲ, ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಮಂಜುನಾಥನ ಮೇಲೆ ನಂಬಿಕೆ ಇದೆ, ಭಕ್ತರು ಬಂದೇ ಬರ್ತಾರೆ. ಅಲ್ಲಿ ಏನು ನಡೆದಿದೆಯೋ ಇಲ್ವೋ ಅದನ್ನು ಭಗವಂತ ಹೇಳ್ಕೊತಾರೆ, ಅದು ನಮ್ಗೆ ಗೊತ್ತು, ಸಂಬಂಧ ಇಲ್ಲ.